ಕ್ರೈಮ್ ಅಲರ್ಟ್. ಇವತ್ತಿನ ಸಮಯ ಈ ಹೊತ್ತಿನ ಕ್ರೈಮ್. ಎಷ್ಟು ಸತಿ ಹೇಳಿದ್ದೀನಪ್ಪ ನಿಮಗೆ, ಪ್ಲೀಸ್ ಮಾತ್ರೆ ಟೈಮಿಗೆ ತಗೊಳ್ಳಿ. ನನ್ನ ಮದುವೆ ಆದಮೇಲೆ ನೀವು ತುಂಬ ಕೇರ್ಲೆಸ್ ಆಗಿದ್ದೀರಾ. ನೀವು ಮಾತ್ರೆನೂ ಸರಿಯಾಗಿ ತಗೊಳ್ಳೋದಿಲ್ಲ, ಇಲ್ಲ ಊಟನೂ ಸರಿಯಾಗಿ ಮಾಡಲ್ಲ. ಒಳ್ಳೇದಲ್ಲ ನಿಮಗಿದು. ನಿಮಗೆ ಗೊತ್ತಲ್ವಾ, ಮೊದಲೇ ಒಂದ್ಸರಿ ಸ್ಟ್ರೋಕ್ ಆಗಿದೆ. ರಿಸ್ಕ್ ತಗೊಳ್ಳೋದು ಒಳ್ಳೇದಲ್ಲ. ಮಗಳೇ, ನನಗೇನು ಆಗಲ್ಲಮ್ಮ. ನೀವು ಒಂದು ಕೆಲಸ ಮಾಡಿಯಲ್ಲ, ಡೆಲ್ಲಿ ಅತ್ತೆ ಹತ್ರ ಹೋಗ್ಬಿಡಿ, ನಿಮ್ಗೂ ಜಾಗ ಚೇಂಜ್ ಆಗತ್ತೆ. ಇಲ್ಲಮ್ಮ. ಅಪ್ಪನ ಜೊತೆ ಫೋನಲ್ಲಿ ಅಂಟ್ಕೊಂಡೇ ಇರ್ತಾಳೆ. ಅಪ್ಪನ್ ಚಿಂತೆ ಇಷ್ಟೊಂದಿದ್ರೆ ಮದ್ವೆ ಯಾಕೆ ಮಾಡ್ಕೊಂಡೆ? ಅಪ್ಪನ್ ಚಿಂತೆ ಜಾಸ್ತಿ ಇದೆ, ಅತ್ತೆ ಬಗ್ಗೆ ಚಿಂತೆನೇ ಇಲ್ಲ. ಕೇಳಲಿಲ್ಲ ಅಂತಂದ್ರೆ ಒಂದ್ ಕಪ್ ಟೀ ಕೂಡ ಸಿಗಲ್ಲ ಇಲ್ಲಿ. ನನ್ನ ಮನೆಯಲ್ಲಿ ನಾನೇ ಹೊರಗ್ನೋಳಾಗೋಗ್ಬಿಟ್ಟಿದೀನಿ. ಹೇಳೋರಿಲ್ಲ ಈ ಮನೆಯಲ್ಲಿ, ನೋಡ್ಕೊಳ್ಳೋರಂತೂ ಇಲ್ವೇ ಇಲ್ಲ. ರಿತು, ಬಂದ್ಯಾ ಮಗ್ನೆ? ಜಯ, ಏನಾಯ್ತಪ್ಪ? ಯಾಕೆ ಟೆನ್ಷನ್ ಮಾಡ್ಕೊಂಡಿದ್ಯಾ? ನನ್ನ ಕೆಲಸ ಹೋಯ್ತು. ಅಯ್ಯೋ, ಕೆಲಸ ಹೋಯ್ತು ಅಂತಂದ್ರೆ? ಅಂದ್ರೆ ನನ್ನ ಕೆಲಸದಿಂದ ತೆಗೆದ್ರು. ಏನ್ ನಡೀತಾ ಇದೆ ಅಂತ ಅರ್ಥನೇ ಆಗ್ತಿಲ್ಲ. ಅಷ್ಟು ಕಷ್ಟಪಟ್ಟ ಕೆಲಸ ಸಿಕ್ಕಿತ್ತು, ಇವಾಗ ಅದು ಹೋಯ್ತು. ನನ್ಗೆ ಯಾವ್ದೋ ದೃಷ್ಟಿ ತಾಗಿದೆ ಅನ್ಸುತ್ತೆ. ಯಾರ್ದೋ ದೃಷ್ಟಿ ಯಾಕೋ ತಾಗ್ಬೇಕು? ದರಿದ್ರದವಳು ಮನೇಲಿ ಇದ್ದಾಳಲ್ಲ. ಇವಳನ್ನ ಮದ್ವೆ ಮಾಡ್ಕೊಂಡು ಕರ್ಕೊಂಡ್ ಬಂದಾಗಿಂದ ನಮ್ಮನೇಲಿ ಆಗ್ತಿರೋದೆಲ್ಲ ಬರೀ ಕೆಟ್ಟದೇನೆ. ಇವಳು ಕಾಲ್ಗುಳನೇ ಚೆನ್ನಾಗಿಲ್ಲ. ನಮ್ಮ ಅದೃಷ್ಟ ಸರಿ ಇಲ್ಲ, ಅದಕ್ಕೆ ಇವಳನ್ನ ಮದ್ವೆ ಮಾಡ್ಕೊಂಡು ಕರ್ಕೊಂಡ್ ಬಂದಿತ್ತು. ಅಮ್ಮ, ಇವಳಿಗೆ ಯಾಕೆ ಬೈತೀಯಾ? ಇದರಲ್ಲಿ ಅವಳ ತಪ್ಪೇನಿದೆ? ಮತ್ತಿನ್ಯಾರಿಗೆ ಬೈಲಿ? ನೋಡ್ತಾನೆ ಇದೀವಿ, ನಿನ್ ಮದ್ವೆ ಆದಾಗಿಂದ ಎಷ್ಟು ಸಣ್ಣ ಆಗಿದ್ಯಾ ನೀನು, ಕಪ್ಪುಗೂ ಆಗ್ಬಿಟ್ಟಿದ್ಯಾ. ಆದ್ರೆ ಇವಳು ನೋಡಿ, ಇವಳನ್ನ ನೋಡು, ದಿನ ದಿನ ಬೆಳ್ಳಗಾಗ್ತಾ ಇದ್ದಾಳೆ. ಇದೆಲ್ಲ ಎಲ್ಲಿ ಕಾಣಿಸತ್ತೆ ನಿನ್ಗೆ? ಅಮ್ಮ, ನೀನ್ ಸಮಾಧಾನ ಮಾಡ್ಕೋ. ಮತ್ತೆ ನೀನು ಹೋಗಿ ಟೀ ಮಾಡ್ಕೊಂಡ್ ಬಾ. ಮಗನೆ, ನೀನ್ ಯಾಕೊಂದು ಕೆಲಸ ಮಾಡಬಾರ್ದು? ನಿನ್ ಫ್ರೆಂಡ್ ವಿನೀತ್ ಜೊತೆ ಒಂದ್ಸಲ ಮಾತಾಡು. ತುಂಬಾ ದೊಡ್ಡ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಅವನು. ಖಂಡಿತ ನಿನ್ಗೆ ಸಹಾಯ ಮಾಡ್ತಾನೆ. ಅವನ ಹತ್ರ ಮಾತಾಡಿದ್ದೀನಿ, ನಾಳೆ ಬರ್ತಾನೆ. ಜಯ್, ಇಲ್ಲಿ ನೋಡು, ಹಿಂಗ್ ಬೇಜಾರು ಮಾಡ್ಕೊಂಡಿದ್ರೆ ಏನಾಗೋದಿಲ್ಲ. ಮತ್ ನೀನ್ ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೊಂಡಿದ್ಯಾ? ಅರೆ, ಒಂದ್ ಕೆಲ್ಸ ಇಲ್ಲ ಅಂದ್ರೆ ಇನ್ನೊಂದ್ ಕೆಲ್ಸ. ನೀನ್ ಇಷ್ಟೊಂದು ಟ್ಯಾಲೆಂಟ್ ಇದೆ, ಇಷ್ಟು ಟ್ಯಾಲೆಂಟೆಡ್ ನೀನು. ಯಾವ್ದ್ರಿಂದನೂ ಕೆಲ್ಸ ನಿಂತೋಗೋದಿಲ್ಲ. ಅರ್ಥ ಆಗ್ತಿದೆ ಅಲ್ವಾ? ಎಲ್ಲಿ ಇವಾಗ ಒಂದ್ ಸ್ಮೈಲ್ ಮಾಡಿ ನೋಡು. ಸ್ಮೈಲ್ ಮಾಡು. ಸ್ಮೈಲ್ ಮಾಡಲ್ಲ.
ಏನಪ್ಪ ಇದು? ಯಾವ ನೋಟಿಸು ಇಲ್ದೆ ಈ ತರ ಜಾಬ್ ಬಿಡೋದು ಅಂದ್ರೆ ಏನರ್ಥ? ನೀನು ಮ್ಯಾನೇಜರ್ ಹತ್ರ ಮಾತಾಡ್ದ್ಯಾ? ಏನ್ ಮಾತಾಡ್ಲ ಅವ್ರ ಹತ್ರ? ಅವ್ರ ತಾನೇ ಏನ್ ಮಾಡಕ್ಕಾಗತ್ತೆ? ವಿನಿತ್ ಪುಟ, ನನ್ಗನ್ಸತ್ತೆ ನಮ್ಮನೆಗೆ ಗ್ರಹಣ ಹಿಡ್ದಿದೆ ಅಂತ. ಇವನ್ ಮದ್ವೆ ಆದಾಗಿಂದ ನಾವ್ ಹಾಳಾಗ್ ಹೋಗ್ತಾ ಇದೀವಿ. ಇಷ್ಟ್ ವರ್ಷ ಕೂಡ್ ಹಿಟ್ಟಿದ್ದನ್ನ ಇವನ್ ಮದ್ವೆ ಖರ್ಚು ಮಾಡ್ಬಿಟ್ವಿ. ಉಳ್ದಿದ್ದು ಇವನ್ ಕೆಲ್ಸ. ಈಗ ಅದು ಹೊರಟೋಯ್ತು. ಮುಂದೆ ಹೇಗ್ ನಾವ್ ಬದುಕೋದು? ಬಿಡೋ ಇದನ್ನೆಲ್ಲ. ನನ್ ಮೇಲೀಗ ಆಕಾಶನೇ ಬಿದ್ದಿರೋ ತರ ಫೀಲ್ ಆಗ್ತಾ ಇದೆ. ಅದ್ ಸಾಲ್ದು ಅಂತ ಅಮ್ಮ ಬೇರೆ ಪ್ರತಿ ಮಾತಿಗೂ ರೀತಿನ ಬೈತಾ ಇರ್ತಾರೆ. ನನ್ಗೆ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಅರ್ಥನೇ ಆಗ್ತಾ ಇಲ್ಲ. ಇಲ್ ನೋಡು, ಮೊದ್ಲು ನಿನ್ ಮನ್ಸನ್ನ ಗಟ್ಟಿ ಮಾಡ್ಕೋ. ಕೆಲ್ಸ ತಾನೇ ಹೋಗಿದ್ದು, ಜೀವನ ಅಲ್ವಲ್ಲ. ಅದಕ್ಕೆ ನಿಂತ್ಕೊಳ್ಳಿ ಒಂದು ನಿಮಿಷ. ನೀವು ಒಬ್ಬರೇ ಬಂದಿದ್ದೀರಾ? ಅಣ್ಣ ಬಂದಿಲ್ವಾ? ಆಮೇಲೆ ಒಬ್ಬರೇ ಹೋಗಿ ಶಾಪಿಂಗ್ ಮಾಡೋದು ಜಾಲಿ ಅಲ್ವಾ? ಇಲ್ಲ, ಸ್ವಲ್ಪ ತರಕಾರಿ ತಗೊಳ್ಬೇಕಾಗಿತ್ತು. ಸರಿ, ನಾನು ಹೊರಡ್ತೀನಿ. ಮನೆಗೆ ಹೋಗ್ಬೇಕಲ್ಲ, ಲೇಟ್ ಆಯ್ತು. ಅರೆ ಅದಕ್ಕೆ ಒಂದು ನಿಮಿಷ. ಇದೆಲ್ಲ ಎತ್ಕೊಂಡು ಹೇಗೆ ಹೋಗ್ತೀರಾ? ಕೊಡಿ ಅದನ್ನ, ನಾನು ಎತ್ಕೊಂಡು ಬರ್ತೀನಿ. ನಾನು ಹೋಗ್ತೀನಿ. ಧನ್ಯವಾದಗಳು. ಹಾಯ್ ಬೇಬಿ, ನಿನ್ನ ಫಿಗರ್ ಅಂತೂ ತುಂಬ ಸಖತ್ತಾಗಿದೆ ಅಲ್ಲ. ಬರೀ ಫೋಟೋ ನೋಡ್ಕೊಂಡೆ ನಾನು ಸುಸ್ತಾಗ್ಬಿಟ್ಟೆ. ಒಂದ್ಸತಿ ನಿನ್ನ ಮೀಟ್ ಆಗಬೇಕು. ರಿತು, ಹಾ, ಮಾಡ್ತಾ ಇದೀಯೇನೆ? ಬಂದೆ ಅಮ್ಮ. ನಿನ್ನ ನೋಡ್ದಾಗಿಂದ ನಾನು ಹುಚ್ಚ ಆಗಿದ್ದೀನಿ. ಜೇ, ಆಯ್ತು, ಬೆಳಗ್ಗೆ ಮಾತಾಡೋಣ ಆಯ್ತಾ? ಹೇಳ್ದೆ ಅಲ್ವಾ ಬೆಳಗ್ಗೆ ಮಾತಾಡೋಣ ಅಂತ. ಇಲ್ಲಿ ಟೀ ತಗೊಂಬಾ. ನಿಮ್ ಜೊತೆ ಏನೋ ಒಂಚೂರು ಮಾತಾಡ್ಬೇಕು. ಹಾ, ಹೇಳು. ಇಲ್ಲಿ ನೋಡಿ, ಯಾರೋ ಗೊತ್ತಿಲ್ಲ ಏನೇನೋ ಮೆಸೇಜ್ ಮಾಡ್ತಾ ಇದ್ದಾರೆ. ಕಂದ, ಮಾತಾಡು. ನಿಮ್ಮ ಮಾವ ಫೋನ್ ಮಾಡಿದ್ದಾರೆ ಆಗ್ರಾಯಿಂದ. ಹಲೋ. ಹಾ ಮಾವ, ಹೇಗಿದ್ದೀರಾ? ಇಲ್ಲಿ ನಿಂತ್ಕೊಂಡು ಏನೇ ಮಾಡ್ತಾ ಇದ್ಯಾ? ಹೋಗಿ ಅಡ್ಗೆ ಮಾಡು. ಏನಿವತ್ತು ನಮ್ಮನ್ನು ಉಪವಾಸ ಹಾಕ್ಬೇಕು ಅಂತಿದ್ಯೇನು? ಮೈಗಳಿನ ತಂದು ಕೆಲಸ ಮಾಡಕ್ ಮನ್ಸೇ ಇಲ್ಲ ಇವಳಿಗೆ. ಯಾವಾಗ್ಲೂ ಮಾತಾಡ್ತಾನೆ ಇರ್ಬೇಕು ಗಂಡನ ಜೊತೆ. ಬೇಗ ಮಾಡಿ ಮುಗ್ಸೋ. ಹಲೋ. ವಿಡಿಯೋ ಹೇಗಿತ್ತು?
ಯಾರು ನೀವು? ಈ ವಿಡಿಯೋ ಹೇಗ್ ಸಿಕ್ತು ನಿಮ್ಗೆ? ತಪ್ಪ ಪ್ರಶ್ನೆ ಕೇಳ್ತಿದ್ಯಾ. ನೀನು ಹೇಗ್ ಕೇಳ್ಬೇಕು ಅಂದ್ರೆ, ನನ್ನಿಂದ ನಿನಗೆ ಏನ್ ಬೇಕು ಕೇಳ್ಬೇಕು. ಉತ್ತರ ಏನು ಅಂದ್ರೆ, ನಾನು ಒಂದ್ಸಲ ನಿನ್ನನ್ನ ಮೀಟ್ ಆಗ್ಬೇಕು. ಅಡ್ರೆಸ್ ಕಳಿಸ್ತೀನಿ, ಟೈಮ್ಗೆ ಬಂದ್ಬಿಡಿ. ಯಾರ ಹತ್ರನಾದ್ರೂ ಹೇಳಿದ್ರೆ, ಅಧಿಕ ಪ್ರಸಂಗಿ ಏನಾದ್ರೂ ಮಾಡಿದ್ರೆ, ನೀನೊಂದ್ ನಿಮಿಷ. ಈ ಫೋಟೋಸ್ ವಿಡಿಯೋಸ್ ಎಲ್ಲ ಇಂಟರ್ನೆಟ್ ಅಲ್ಲಿ ವೈರಲ್ ಆಗ್ಬಿಡುತ್ತೆ. ಆಮೇಲೆ ಏನಾಗತ್ತೆ ಅಂತ ನಿಂಗೆ ಇಲ್ಲ, ನನ್ ಮಾತೊಂದ್ಸ. ಇವಾಗ ನಾನು ಏನ್ ಮಾಡ್ಲಿ? ಇದೆಲ್ಲ ಏನಾಗ್ತಿದೆ ನನ್ನ ಜೊತೆ? ನನ್ನ ಮಾನ ಕಾಪಾಡ್ಕೊಳ್ಳೇಬೇಕು. ನನ್ನ ಕುಟುಂಬದ ಮಾನ ಕೂಡ ಕಾಪಾಡಬೇಕು. ನಂಗೇನೂ ಅರ್ಥ ಆಗ್ತಿಲ್ಲ. ನಾನು ಹೋಗಲೇಬೇಕು. ಕನ್ಫರ್ಮ್ ಆಗಿ ಗೊತ್ತಿತ್ತು ನೀನ್ ಇಲ್ಲಿಗೆ ಬರ್ತೀಯಾ ಅಂತ. ನಾನು ಅನ್ಕೊಂಡೇ ಇದ್ದೆ, ಖಂಡಿತ ನೀನೇ ಆಗಿರ್ತೀಯ. ನೀನು ಈ ರೇಂಜಿಗೆ ಚೆನ್ನಾಗಿದ್ರೆ ಯಾರ್ ತಾನೇ ಹುಚ್ಚರಾಗಲ್ಲ ಹೇಳು? ನಿನ್ನ ಪಡಿಬೇಕನ್ನೋ ಆಸೆಲಿ ನಾನು ಕಂಟ್ರೋಲ್ ಮಾಡಕ್ಕಾಗ್ತಿಲ್ಲ. ಇವತ್ತು ನಾನು ಎಲ್ಲ ಆಸೆನ ನೆರವೇರಿಸ್ಕೊತೀನಿ. ದೂರ ಇರು ನನ್ನಿಂದ. ನೀನ್ ಇಷ್ಟೊಂದು ಕೆಟ್ಟವನು ಅಂತ ನನ್ಗೆ ಅವತ್ತೇ ಗೊತ್ತಾಗಿತ್ತು. ಆದ್ರೆ ನೀನ್ ಇಷ್ಟು ನೀಚವಾಗಿ ಮಾಡ್ತೀಯ ಅಂತ ಗೊತ್ತಿರ್ಲಿಲ್ಲ. ಹಾಗೂ ಈ ವಿಷಯ ಏನಾದ್ರೂ ಜಯಗ್ ಗೊತ್ತಾದ್ರೆ ನಿನ್ ಜೀವ ತಗೊಂಡ್ಬಿಡ್ತಾನವನು. ಅದಕ್ಕೆ ಹೇಳ್ತಾ ಇದೀನಿ, ಇವಾಗ್ಲೇ ಈ ಫೋಟೋಸ್ನ ವಿಡಿಯೋಸ್ನ ಡಿಲೀಟ್ ಮಾಡು. ಅದು ಮಾತ್ರ ಸಾಧ್ಯ ಇಲ್ಲ. ಡಿಲೀಟ್ ನೀನ್ ಮಾಡ್ಲೇಬೇಕು. ಕೊಡು ಫೋನ್, ಕೊಡು ನನ್ಗೆ. ಒಳ್ಳೇದಾಯ್ತು ನೀವು ಬಂದಿದ್ದು. ನಿಮ್ಮ ಈ ಫ್ರೆಂಡು ತುಂಬಾ ಕೆಟ್ಟವನು. ಬ್ಲ್ಯಾಕ್ ಮೇಲ್ ಮಾಡ್ತಿದ್ದ ನನ್ಗೆ. ಅವಳನ್ನ ಯಾಕೆ ಹಾಕ್ತಳ್ದೆ? ಸಾರಿ. ಏನೋ ಸಾರಿ? ಅವಳು ಗೇಟ್ ಆಗಿದ್ರೆ ಏನ್ ಮಾಡ್ತಾ ಇದ್ದೆ? ಅವಳು ಒಪ್ಕೊಳ್ಳಿಲ್ಲ ಮಾರಾಯ, ಅದಕ್ಕೆ ಸಿಟ್ಟು ಬಂದು. ಅಲ್ಲ, ಹೇಗೆ ಒಪ್ಕೊಳ್ಳೋದಿಲ್ವೋ? ನಾನು ಒಪ್ಪಿಸ್ತೀನಿ ಅಲ್ವಾ? ನೀನ್ ಸಾರಿ ಕೇಳು. ಸಾರಿ. ಇದೇನ್ ಮಾತಾಡ್ತಿದ್ದೀರಾ ನೀವು? ಕೆಟ್ಟದಾಗ ನಡ್ಕೊಂತಿದ್ದ ಇವ್ನ ನನ್ ಜೊತೆ. ನನ್ ಫೋಟೋಸು ವಿಡಿಯೋಸ್ ಇದೆ ಇವನ ಹತ್ರ. ಬ್ಲ್ಯಾಕ್ ಮೇಲ್ ಮಾಡ್ತಿದ್ದ ಇವನನ್ನ. ಅವನೆಲ್ಲ ಮಾಡಿದ್ದು. ನಾನು ನಿನ್ನ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಿದ್ದು. ನಿಂದು ಆ ಒಳ್ಳೆ ವಿಡಿಯೋಸ್ ಇದೆಯಲ್ಲ, ಅದೇ ಆ ಥರದ್ದು. ಅದನ್ನೆಲ್ಲ ನಾನೇ ಮಾಡಿದ್ದು. ಏನ್ ಹೇಳ್ತಿದ್ದೀರಾ ನೀವಿದೆಲ್ಲ? ಆಕ್ಚುಲಿ ಏನಂದ್ರೆ, ನಾನು ಸರಿಯಾಗಿ ಹೇಳ್ತಾ ಇದ್ದೀನಿ. ವಿನೀತ್ ನನಗೆ ಐಡಿಯಾ ಕೊಟ್ಟಾಗ ತುಂಬಾ ಕಮ್ಮಿ ಟೈಮಲ್ಲಿ ಹೇಗೆ ಶ್ರೀಮಂತರಾಗೋದು ಅಂತ ಅವನು ಈ ಕೆಲಸಕ್ಕೆ ನಿನ್ನನ್ನು ಯೂಸ್ ಮಾಡ್ಕೊ ಅಂತ ಹೇಳ್ದ. ಆದ್ರೆ ನನಗೆ ನಿನ್ನ ಹತ್ರ ಡೈರೆಕ್ಟ್ ಆಗಿ ಮಾತಾಡೋದಕ್ಕೆ ಅಷ್ಟೊಂದು ಧೈರ್ಯ ಇರಲಿಲ್ಲ. ಅದಕ್ಕೆ ನಾನು ಯೋಚನೆ ಮಾಡಿದೆ ನಿನ್ನ ಬ್ಲ್ಯಾಕ್ ಮೇಲ್ ಮಾಡೋಣ ಅಂತ. ನೋಡು, ತುಂಬಾ ಕಮ್ಮಿ ಟೈಮಲ್ಲಿ ನಾವು ತುಂಬಾ ದೊಡ್ಡ ಶ್ರೀಮಂತರಾಗ್ತೀವಿ. ನೀನ್ ಜಸ್ಟ್ ಆಗಲ್ಲ ಆಗಲ್ಲ ಅಂತ ಹೇಳ್ಬೇಡ ಅಷ್ಟೇ. ಪ್ಲೀಸ್ ಪ್ಲೀಸ್ ಪ್ಲೀಸ್. ಎಷ್ಟು ಚೀಪ್ ಆಗಿದೆ ಇದು. ನೀವು ದುಡ್ಡುಗೋಸ್ಕರ ಇಷ್ಟೊಂದು ಚೀಪ್ ಆಗ್ತೀರಾ ಅಂತ ನನ್ ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ನಾನು ಹೋಗ್ತಾ ಇದ್ದೀನಿ. ಎಲ್ಲಿಗೆ ಹೋಗ್ತಿದ್ಯಾ? ಹೋಗಕ್ ಬಿಡಿ, ನಡಿ. ಹೋಗಕ್ ಬಿಡಿ, ನನ್ನ ಹೋಗಕ್ ಬಿಡಿ ಪ್ಲೀಸ್ ಪ್ಲೀಸ್. ಪ್ಲೀಸ್ ನನ್ನ ಬಿಟ್ಬಿಡಿ. ಜೈ, ಇದೇನ್ ಮಾಡ್ತಿದ್ಯಾ ಜೈ? ಜೈ, ನಿನ್ ಬಾಯಿಂದ ಹೂ ಅಂತ ಒಪ್ಸೋ ಕೆಲಸ ಈಗ ಏನಾಗತ್ತೆ ನೋಡ್ತಾ ಇರು. ಇಷ್ಟೊಂದು ಸ್ಟ್ರಗಲ್ ಮಾಡಬೇಡ, ಎನರ್ಜಿನ ಕಾಪಾಡ್ಕೊಂಡಿಟ್ಕೋ. ಯಾಕಂದ್ರೆ ಇದನ್ನ ಕೊಟ್ಮೇಲೆ ನೀನು ಏನಾಗಿತ್ತು ಅಂತ ಎಲ್ಲಾನು ಮರ್ತು ಹೋಗ್ತೀಯ. ಬೇಡ, ಬಿಟ್ಬಿಡಿ.
ನೋಡು, ಪೂರ್ತಿ 20,000 ಕೊಟ್ಟಿದ್ದಾನೆ ವಿನೀತು. ಅವನೇನ್ ಹೇಳ್ತಿದ್ದೆ ಗೊತ್ತಾ, ಅವನ ಹತ್ರ ಎಂತೆಂಥ ಕಸ್ಟಮರ್ಸ್ ಇದ್ದಾರೆ ಅಂದ್ರೆ ಅವರೆಲ್ಲ ಒಂದ್ ರಾತ್ರಿಗೆ 1 ಲಕ್ಷ ಕೊಡ್ತಾರಂತೆ. ಅಮ್ಮ ಅಮ್ಮ ಏಯ್ ಏನಾಯ್ತೆ? ಯಾಕೆ ಹಾಕಿ ಕೂತಿದ್ಯಾ? ಅಮ್ಮ, ಅದು ವಿನೀತ್ ಮತ್ತೆ ಇವರು ಸೇರ್ಕೊಂಡು ನನ್ ಕಣ್ ಬಿಡೋಷ್ಟೊತ್ತಿಗೆ ಆಗ್ಲೇ ಎಲ್ಲ ಮುಗ್ದೋಗಿತ್ತು. ನೀವು ದಯವಿಟ್ಟು ಇವ್ರಿಗೆ ಅರ್ಥ ಮಾಡಿಸಿ. ಇವರು ಆ ವಿನೀತ್ ಕೊಟ್ಟಿದ್ದ ಕಾಸ್ಗೋಸ್ಕರ ಬಂದಿದೆ. ಈಗ ಅರ್ಥ ಮಾಡ್ಕೋಬೇಕಾಗಿರೋದು ನೀನು. ಒಳ್ಳೆ ಅವಕಾಶ ಸಿಕ್ಕಿದೆ ದುಡ್ಡು ಮಾಡೋದಿಕ್ಕೆ. ನೀನ್ ನಾಟಕ ಮಾಡ್ತಾ ಇದ್ಯಾ ಇಲ್ಲಿ. ನಿನ್ ಗಂಡನ್ ಗಭ್ಯಂತರ ಇಲ್ಲ, ನನಗ್ ಗಭ್ಯಂತರ ಇಲ್ಲ ಅಂದ್ಮೇಲೆ ನಿನಗೇನೆ ಆಗ್ತಿದೆ? ಅಮ್ಮ, ನೀವೂನು? ಹಾ, ನಾನು ಕೂಡ. ನನಗೆಲ್ಲ ಗೊತ್ತಿದೆ. ಇಲ್ಲಿ ನೋಡು, ನಾವ್ ಹೇಳೋ ಮಾತು ಕೇಳಲಿಲ್ಲ ಅಂದ್ರೆ ನಿನ್ ಕತೆ ಮುಗಿಸ್ಬಿಡ್ತೀವಿ. ಇವತ್ತಾಡಿದ ನಾಟಕ ಇನ್ ಮುಂದೆ ಯಾವತ್ತೂ ಆಡಬಾರ್ದು, ತಿಳಿತಾ? ಛೀ, ಒಂದ್ ಹೆಂಗ್ಸಾಗಿ ಇಷ್ಟೊಂದು ಚೀಪ್ ಆಗಿ ಹೇಗ್ ಮಾತಾಡಕ್ಕಾಗುತ್ತೆ? ನಾನೀ ಗಲೀಜ್ ಕೆಲಸ ಯಾವಾಗ್ಲೂ ಮಾಡಲ್ಲ. ನಾನ್ ನಿಮ್ ಮಾತು ಯಾವತ್ತೂ ಕೇಳಲ್ಲ. ಒಪ್ಕೊಳ್ಳೋದಿಲ್ವಾ? ಪರವಾಗಿಲ್ಲ, ನಿನ್ ವಿಡಿಯೋಸ್ ಮತ್ತೆ ಫೋಟೋಸ್ನ ಆನ್ಲೈನಲ್ಲಿ ಹಾಕ್ಲಾ? ಆಗ ನಿನ್ನ ಇಡೀ ಪ್ರಪಂಚ ನೋಡುತ್ತೆ. ಯಾಕೆ ಯಾಕೆ ಈ ತರ ಎಲ್ಲ ಮಾಡ್ತಿದ್ರ ನನ್ನ ಜೊತೆ ನೀವು? ಅಯ್ಯೋ, ದುಡ್ಡು ಸಂಪಾದನೆ ಮಾಡ್ಬೇಕಂತ ಹೇಳಿ ನೀವು ನಿಮ್ ಗೌರವನೇ ಬಿಟ್ಬಿಟ್ಟಿದ್ದೀರಲ್ಲ. ನಿಮಗ್ ದುಡ್ಡು ಬೇಕಲ್ವಾ? ನಾನ್ ತಗೊಂಡ್ ಬರ್ತೀನಿ ದುಡ್ಡನ್ನ. ಯಾವ ಮನೆ ಕೆಲಸ ಮಾಡಿ ಆದ್ರೂ ನಿಮ್ಗೆ ದುಡ್ಡು ತಗೊಂಡ್ ಬರ್ತೀನಿ. ಬಟ್ ಪ್ಲೀಸ್, ನನ್ನಿಂದ ಈ ತರ ಗಲೀಜ್ ಕೆಲಸ ಮಾಡಿಸ್ಬೇಡಿ. ನಾನ್ ಮಾಡಕ್ ಆಗಲ್ಲ. ಮುಚ್ಚೆ ಬಾಯ್. ಈ ನಿನ್ನ ಅಳುನ ನಿಲ್ಸೋ ಮೊದ್ಲು ಸ್ವಲ್ಪ ನಿಮ್ಮ ಅಪ್ಪನ ಬಗ್ಗೆ ಯೋಚ್ಸೆ. 1 ತಿಂಗಳು ಮುಂಚೆ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗಿತ್ತಲ್ವಾ? ಯೋಚ್ಸು. ಅವ್ರೇನಾದ್ರೂ ಈ ನಿನ್ ವಿಡಿಯೋ ನೋಡ್ಬಿಟ್ರೆ ಪಾಪ ಶಾಕ್ಗೆ ಸತ್ತೇ ಹೋಗ್ತಾರೆ. ನೀವೇನ್ ಮಾಡ್ಬೇಕು ಅದನ್ನ ಮಾಡಿ, ಆದ್ರೆ ನಾನ್ ಈ ಕೆಲಸ ಯಾವತ್ತೂ ಮಾಡಲ್ಲ. ರಿತು, ರಿತು, ಏನಾಯ್ತಪ್ಪ? ಎಂತ ಕೆಲಸ ಮಾಡಿದೀಯ ನೀನು? ನನ್ ಮಾನ ಮರ್ಯಾದೆಲ್ಲ ತೆಗೆದ್ಬಿಟ್ಟೆ ಅಲ್ಲ? ಅಪ್ಪ, ಇದು ನಿಜ ಅಲ್ಲ. ಅಪ್ಪ, ನೀನ್ ನನ್ ಮಾತು ನೀನ್ ಕೇಳಿ. ಏನು ಹೇಳ್ಬೇಡ, ನನ್ ಕೇಳೋದು ಇಲ್ಲ. ನನ್ ಜೊತೆ ನೀನ್ ಮಾತೇ ಆಡ್ಬೇಡ. ಅಪ್ಪ, ನಿಮ್ಗೆ ಉಸಿರು ಕಟ್ಟದಾಗ ಆಗ್ತಿದೆ. ಅಪ್ಪ, ಸ್ವಲ್ಪ ನೀರ್ ಕುಡೀರಿ ಪ್ಲೀಸ್. ನಿನ್ ಕೈಯಿಂದ ಒಂದ್ ತೊಟ್ಟು ನೀರು ಕುಡಿಯಲ್ಲ ನಾನು. ನನ್ ಅಪ್ಪ. ಪಾಲಿಗೆ ನೀನು ಸತ್ತು ಹೋಗ್ಬಿಟ್ಟಿದೀಯ. ಅಪ್ಪ, ಅಪ್ಪ, ಏನಾಯ್ತು? ಅಪ್ಪ, 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 ಅಪ್ಪ. ಏನಪ್ಪಾ ಆಯ್ತು? ಯಾಕೆ ಬೆಳಿಗ್ಗೆನೆ ಫೋನ್ ಮಾಡಿ ಬರಕ್ ಹೇಳಿದ್ರಿ? ಎಲ್ಲ ಸರಿ ಇದೆ ತಾನೇ? ಯಾವ್ದು ಸರಿ ಇಲ್ಲ. ಎಷ್ಟು ದುಡ್ಡು ಖರ್ಚು ಮಾಡಿದ್ವಿ, ನೀರಿನ ತರ ಸುರಿದ್ವಿ. ನಿಮ್ ಮಗಳನ್ನ ಈ ಮನೆ ಸೊಸೆ ಮಾಡ್ಕೊಂಡ್ವಿ. ಆದ್ರೆ ನಿಮ್ ಮಗಳು ದೆವ್ವ ದೆವ್ವ. ಅಮ್ಮ, ನೀವೇನ್ ಹೇಳ್ತಾ ಇದ್ದೀರಾ? ಮತ್ತೆ ಅಪ್ಪನ್ಗೆ ಯಾಕೆ ಟೆನ್ಷನ್ ಕೊಡ್ತಿದ್ದೀರಾ? ಹೌದಾ? ಅಪ್ಪನ ಬಗ್ಗೆ ಬಹಳ ಚಿಂತೆ ಆಗ್ತಿದೆ. ನಾವ್ ನಿನ್ಗೆ ಅಷ್ಟೆಲ್ಲ ಹೇಳ್ದಾಗ ಆದ್ರೂ ನಮ್ಮ ಮಾತನ್ನ ಕೇಳಲೇ ಇಲ್ಲ. ಈಗ ಅನ್ಭವಿಸು. ತೋರ್ಸು, ಮಗಳು ಮಾಡಿರೋ ಕೆಲಸ ತೋರ್ಸು. ಇಲ್ಲ ಜೈ, ಇಲ್ಲ, ಪ್ಲೀಸ್ 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 ಜೈ, ಬೇಡ ಜೈ, ಪ್ಲೀಸ್ ಹೇಳದ್ ಕೇಳು. ಪ್ಲೀಸ್ ಅಮ್ಮ, ಜೈಗೆ ಹೇಳಿ ಅಲ್ಲ ಬೇಡ ಅಂತ. ನೀವೇನ್ ಹೇಳಿದ್ರು ನಾನು ಕೇಳ್ತೀನಿ, ಪ್ಲೀಸ್. ಜೈ, ಇರ್ಲಿ ಬಿಡು. ತನ್ನ ತಪ್ಪನ್ನು ಒಪ್ಕೊಂಡಿದ್ದಾಳೆ ಇವಳು. ಬಾಪ, ನಿನ್ ಜೊತೆ ಸ್ವಲ್ಪ ಮಾತಾಡ್ಬೇಕು, ಬಾ. ಏನಾಯ್ತಮ್ಮ? ನಿಮ್ಮತ್ತೆ ಯಾಕೆ ಆತರ ಮಾತಾಡ್ತಾ ಇದ್ದಾರೆ? ಅಳಿಯಂದ್ರೆ ಬೇರೆ ಬೆಳಗ್ಗೆ ಕಾಲ್ ಮಾಡಿ ಬರಕ್ ಹೇಳಿದ್ರು. ನೀನ್ ಆರಾಮಾಗಿದೆಯಾ ತಾನೇ? ಅಪ್ಪ, ಏನಾಗಿಲ್ಲಪ್ಪ, ಎಲ್ಲಾನು ಸರಿ ಇದೆ. ಅದು ಸ್ವಲ್ಪ ಜಗಳ ಆಗಿತ್ತಲ್ಲ, ಅದಕ್ಕೇನೆ. ಇಲ್ಲಿ ನೋಡಮ್ಮ, ಏನೇ ಇದ್ರು ಮುಚ್ಚುಮರೆ ಮಾಡ್ದೆ ನನ್ನ ಹತ್ರ ಹೇಳು. ಏನಾಗಿಲ್ಲ ಅಪ್ಪ. ನೀನ್ ಹೇಳೋದಿಲ್ಲ ಅಲ್ವಾ? ನಾನು ಅಳಿಯಂದ ಹತ್ರನೇ ಅಯ್ಯೋ ಅಪ್ಪ, ಏನೂ ಆಗಿಲ್ಲ. ಅದೇನೋ ಸ್ವಲ್ಪ ಜೈ ಜೊತೆ ಜಗಳ ಆಗಿತ್ತು ಅಷ್ಟೇ, ಇನ್ನೇನಿಲ್ಲ. ನಿಜ.
ನಾನು ಆರಾಮಾಗಿದ್ದೀನಿ, ನೀವು ಸುಮ್ಮನೆ ಟೆನ್ಷನ್ ತಗೊಳ್ಬೇಡಿ. ಆಮೇಲಪ್ಪ ನಾನು ಪ್ರಾಮಿಸ್ ಮಾಡ್ತೀನಿ ಇನ್ಮೇಲಿಂದ ಯಾವ ಕಂಪ್ಲೇಂಟೇ ಇರೋದಿಲ್ಲ ಅಂತ. ನಿಮಗೆ ನಂಬಿಕೆ ಇದೆ ಅಲ್ವಾ ನಿಮ್ಮ ಮಗಳ ಮೇಲೆ? ಇಲ್ಲಿ ನೋಡಮ್ಮ. ಅಪ್ಪ ನೀವು ಕೂತ್ಕೊಳ್ಳಿ, ನಾನು ಟೀ ತಗೊಂಡ್ ಬರ್ತೀನಿ ಪ್ಲೀಸ್. ಬನ್ನಿ ಸರ್, ಬನ್ನಿ ಬನ್ನಿ. ಸಾರಿ ಜೈ, ನಾನು ಬರೋ ಸ್ವಲ್ಪ ಲೇಟ್ ಆಗ್ಬಿಡ್ತು. ಅಯ್ಯೋ ಪರವಾಗಿಲ್ಲ, ಬನ್ನಿ ಸರ್. ಇದು ನನ್ನ ವೈಫ್ ರೀತು, ಮತ್ತೆ ಇವರು ಅಜಿತ್ ಕುಮಾರ್ ಅಂತ. ಹಲೋ, ಥ್ಯಾಂಕ್ ಯು. ಸೆಲ್ಫಿ ತಗೊಳ್ಳೋಣವಾ? ಓ ಶೋರ್. ವೆರಿ ನೈಸ್. ತನ್ನ ದುರಾಸೆ ಮತ್ತು ಆಡಂಬರದ ಖರ್ಚಿಗೋಸ್ಕರ ಜೈ ಮತ್ತೆ ಬೀನಾ ಅವರು ರಿತುನ ಅಂತ ಹಾಳುಬವಿಗೆ ನೂಕ್ಬಿಟ್ರು. ಅಂತ ಜನರು ಬಂದು ಅವಳ ಜೀವನ ಮಾತ್ರ ನಾಶ ಮಾಡ್ಲಿಲ್ಲ, ಅವಳ ದೇಹ ಮತ್ತು ಮನಸ್ಸನ್ನ ಇಂಚಿಂಚು ಕೊಂದು ಹಾಕ್ಬಿಟ್ರು. ಜೈ ದಿನ ಹೊಸಬ್ರನ್ನ ಮನೆ ಕರ್ಕೊಂಡ್ ಬರ್ತಾ ಇದ್ದ, ಪಾರ್ಟಿ ಮಾಡ್ತಿದ್ದ, ಅವ್ರನ್ನ ರೀತಿ ವಿಚಾರದಲ್ಲಿ ಡೀಲ್ ಮಾಡ್ತಿದ್ದ. ಹೀಗೆ ನಡಿಬೇಕಾದ್ರೆ ಸಾಲ್ಗಾರನಾಗಿದ್ದ ಜೈ ದಿಢೀರ್ ಅಂತ ಶ್ರೀಮಂತ ಆಗ್ಬಿಟ್ಟ. ರಿತು, ನಿನ್ಗೋಸ್ಕರ ಅಂತ ಹೊಸ ಬಟ್ಟೆ ತಂದಿದ್ದೀನಿ, ಹಾಕೊಂಡು ರೆಡಿ ಆಗೋ. ಮತ್ತೆ ಕೇಳಿಸ್ಕೊ, ವಿನೀತು ಫೋನ್ ಮಾಡಿದ್ದ, 2 ದಿನ ಆದ್ಮೇಲೆ ಒಬ್ಬ NRI ಬರ್ತಾನಂತೆ. ನೀನು ಅವನ ಖುಷಿ ಪಡಿಸಿದ್ರೆ ನಮ್ಮ ಲೈಫು ಸೆಟಲ್ ಆಗುತ್ತೆ. ಅವನಿದು ಹೇಳ್ತಾ ಇದ್ದೆ, ಮೋಸ್ಟ್ಲಿ ಆ ವ್ಯಕ್ತಿ ನಿನ್ನ 1 ವಾರ ವೆಕೇಶನ್ಗೆ ಆಚೆ ಕರ್ಕೊಂಡು ಹೋಗ್ಬೋದಂತೆ. ನಾನು ಇನ್ಮೇಲಿಂದ ಇದೆಲ್ಲ ಮಾಡೋದಿಲ್ಲ. ಹಾ, ಮತ್ತೆ ನನ್ನ ಮಾತು ಕೇಳು ಜೈ, ನೀನು ಹೇಳಿದೆ ಸ್ವಲ್ಪ ದಿವಸಕ್ಕೆ ಅಂತ, 6 ತಿಂಗಳಿಗಿನ್ನ ಜಾಸ್ತಿ ಆಯ್ತು. ನಾನು ಸುಸ್ತಾಗಿದ್ದೀನಿ, ನನ್ಗೆ ಅಸಹ್ಯ ಆಗ್ತಿದೆ ನನ್ನಿಂದಾನೆ. ಆಮೇಲೆ ನಿನಗೇನಾದ್ರು ಮಾಡಂಗಿದ್ರೆ ನೀನ್ ಮಾಡು, ನಾನು ಮಾಡೋಕ್ಕಾಗೋದಿಲ್ಲ. ಮಾಡೋದಿಲ್ವಾ? ಅಲ್ಲ, ನಿನಗೆ ತಲೆ ಕೆಟ್ಟಿದ್ಯಾ? ಕುತ್ಕೋ ಇಲ್ಲಿ. ಇಲ್ಲಿ ಕೇಳು ನೋಡು, ಈಗಷ್ಟು ದುಡ್ಡಿನ ಮಳೆ ಸುರಿತಾ ಇದೆ. ಈಗ ಬರ್ತಾ ಇರೋ ಲಕ್ಷ್ಮಿನ ಬೇಡ ಅಂತ ಕಳಿಸ್ತೀಯಾ? ಹೊಚ್ಚಿ ನೋಡು, ದುಡ್ಡು ಮುಖ್ಯ. ಅಯ್ಯೋ ಏನ್ ಜೈ, ಯಾವಾಗ ನೋಡಿದ್ರು ದುಡ್ಡು ದುಡ್ಡು ದುಡ್ಡು, ಯಾವಾಗ್ಲೂ ದುಡ್ಡನ್ನ. ಸಾವುಕಾರ ಆಗ್ಬೇಕಾಗಿತ್ತಲ್ಲ ನೀನು. ಆಯ್ತಲ್ಲ, ಇನ್ನೇನು ನಿನ್ನ ಹತ್ರ ಎಲ್ಲಾನು ಇದೆ. ನಾನು ಇದನ್ನೆಲ್ಲ ಮಾಡಕ್ಕಾಗಲ್ಲ ಜೈ, ನೀನೇನ್ ಮಾಡ್ಬೇಕೋ ಮಾಡು. ಹೇಗ್ ಮಾಡಲ್ಲ ನೀನು? ಕಳೆದ ಸಲದನ್ನ ಮರ್ತು ಬಿಟ್ಯಾ? ವಿಡಿಯೋ ಆನ್ಲೈನ್ಗೆ ಹಾಕಣ್ವಾ? ಬೇಡ 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 ಬೇಡ, ಮೊದಲು ನಿಮ್ಮ ಅಪ್ಪನಿಗೆ ತೋರಿಸ್ತೀವಿ, ಆಮೇಲೆ ಅದನ್ನ ಆನ್ಲೈನ್ಗೆ ಬಿಡ್ತೀವಿ. ಇವಾಗ ನಾನು ಈ ಮಾತಿಗೆಲ್ಲ ನಾನು ಜಗ್ಗದಿಲ್ಲ. ಆಮೇಲೆ ನಾನು ಎಲ್ರಿಗೂ ಹೇಳ್ತೀನಿ, ನೀವ್ ಎಂತ ಜನರು ಅಂತ. ನನ್ಗಿಷ್ಟ ಇಲ್ಲದಿದ್ರು ಈ ಕೆಲಸ ಮಾಡಿಸ್ತೀರಾ ಅಂತ. ಆದ್ರೆ ಇವಾಗ ಯಾರಾದ್ರೂ ನನ್ನ ಹತ್ರ ಒತ್ತಾಯ ಮಾಡಿದ್ರೆ ಜೈಲಿಗೆ ಕಳಿಸ್ಬಿಡ್ತೀನಿ ನಿಮ್ಮನ್ನ. ಇವಳು ಹೀಗೆ ಹೇಳಿದ್ರೆ ಕೇಳಲ್ಲ. ಹಾ, ಕಳಿಸ್ತೀಯ? ಹುಷಾರು ಜೈ, ಮುಖ ಹುಷಾರು. ಮುಖ ಹಾಳಾಗಿ ಹೋದ್ರೆ ಎಲ್ಲ ಹಾಳಾಗಿ ಹೋಗುತ್ತೆ ಆಮೇಲೆ. ಜೈ ಏನ್ ಮಾಡ್ತಿದ್ಯಾ? ಪ್ಲೀಸ್ ಜೈ, ಇದೆಲ್ಲ ಮಾಡ್ಬೇಡ ಜೈ, ನಾನು ಹೇಳ್ತಾ ಇದ್ದೀನಿ ಜೈ, ಪ್ಲೀಸ್. ಮುಖಕ್ಕೇನು ಆಗಲ್ಲ.
ನಡಿಯಮ್ಮ. ಇಲ್ಲೋಡು, 24 ಗಂಟೆ ಇವಳ ಮೇಲೆ ಒಂದು ಕಣ್ಣಿಟ್ಟಿರ್ಬೇಕು. ಇವಳೇನಾದ್ರೂ ಓಡ್ ಹೋದ್ರೆ ಎಲ್ಲ ಎಡವಟ್ಟಾಗೋಗತ್ತೆ. ಅಮ್ಮ, ಪೂರ್ತಿ ಮನೆ ತುಂಬಾ ಕ್ಯಾಮ್ರಾ ಹಾಕಿದೀನಿ. ಈಗ ಅವಳು ಏನ್ ಮಾಡ್ತಾಳೆ ಅಂತ ಎಲ್ಲ ಗೊತ್ತಾಗತ್ತೆ. ಆದ್ರೆ ಜೈ, ನಿನ್ನೆ ರಾತ್ರಿಯಿಂದ ಅವಳು ಏನೂ ತಿಂದಿಲ್ಲ. ಅವಳೇನು ತಿಂದಿಲ್ಲ ಅಂದ್ರೆ ಮುಖ ಸೆಪ್ಪಗಿರತ್ತೆ ತಾನೆ. ಏನ್ ಹೇಳ್ತಾ ಇದೀಯಾ? ಹೋಗಿ ಊಟ ತಗೊಂಡ್ ಬಾ. ಹೇಗ್ ತಿನ್ನಲ್ಲ ನೋಡ್ತೀನಿ. ಬೇಗ ಊಟ ಮಾಡೋದು ನೀನು ತುಂಬಾ ಕಷ್ಟಪಡ್ಬೇಕು. ಅಯ್ಯೋ ನೋಡಿಲ್ಲಿ, ನಿನಗೋಸ್ಕರ ಬಿಸಿ ಬಿಸಿ ಪೂರಿ ಸಾಗು ಮಾಡ್ಕೊಂಡು ಬಂದಿದ್ದೀನಿ. ಜೈ ಜೈ ಪ್ಲೀಸ್, ಜೈ ಪ್ಲೀಸ್ ನನ್ನ ಬಿಟ್ಬಿಡು. ಮುಚ್ಚು, ನೀನೆಲ್ಲೂ ಹೋಗಲ್ಲ. ಸುಮ್ಮನೆ ಊಟ ಮಾಡ್ತಿದ್ರೆ ತಿನ್ಸಮ್ಮ. ತಿನ್ನು. ತಿಂದಿಲ್ಲ ಅಂದ್ರೆ ಕೆಲ್ಸ ಹೇಗ್ ಮಾಡ್ತೀಯಾ? ಓಡ್ ಹೋಗ್ತೀಯಾ? ಕಾಪಾಡಿ, ಕಾಪಾಡಿ, ಕಾಪಾಡಿ. ಮಾಡ್ಲಕ್ಕಮ್ಮ. ಇವಳು ಹೀಗ್ ಮಾತ್ ಕೇಳಲ್ಲ. ಎಷ್ಟು ಧೈರ್ಯ ಇದ್ರೆ ಇವಳು ಇಲ್ಲಿಂದ ಓಡ್ ಹೋಗ್ತಾ ಇದ್ಲು. ಓಡ್ ಹೋಗ್ತೀಯಾ? ಹಾ, ಈ ಮನೆಯಿಂದ ಆಚೆ ಹೋಗೋದನ್ನ ಮರ್ತ್ಬಿಡು. ಆ ರೂಮಿಂದ ಆಚೆ ಬರೋ ಹಾಗಿಲ್ಲ ನೀನು. ನೋಡ ಇಲ್ಲಿ, ಎಲ್ಲ ಕಡೆ ಸಿಸಿ ಕ್ಯಾಮ್ರಾ ಹಾಕಿದೀನಿ. ಆ ಕಡೆನು ಓಡ್ ಹೋಗಕ್ ನೋಡಿದ್ರೆ ನಿನ್ನ ಜೀವಂತವಾಗಿ ಉಳಿಸಲ್ಲ. ಅರ್ಥ ಆಯ್ತಾ? ನಡಿ. ಬಿಡು, ಬಿಡು. ಬಿಡು, ನಡಿಯೇ. ಬಿಡು ನನ್ನ. ನಡಿ ಸುಮ್ಮನೆ. ಬಿಡು, ಬಿಡು ನನ್ನ, ಬಿಡು. ಜೈ, ತಪ್ಪಿಸ್ಕೊಳಕ್ ನೋಡಿದ್ರೆ ನಿನ್ನ ಸಾಯಿಸ್ಬಿಡ್ತೀನಿ. ಜೈ, ಜೈ ನನ್ನ ಮಾತು ಕೇಳು. ಜೈ, 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 ಓಪನ್ ಮಾಡು. ಇವಳಿಗೇನಾದ್ರೂ ಮಾಡ್ಬೇಕಮ್ಮ. ಇವಳು ಓಡ್ ಹೋದ್ರೆ ಎಲ್ಲಿಗೆ ಹೋಗ್ತಾಳೆ? ಅವ್ರ ಅಪ್ಪನ ಹತ್ರ ಹೋದ್ರೆ ಇವಳು ಅಲ್ಲಿಗೆ ಹೋಗೋಕ್ಕೂ ಮುಂಚೆ ಅವಳು ವಿಡಿಯೋ ಕಳಿಸ್ಬಿಡೋ ಅವ್ರಿಗೆ. ಅವಳು ಅಲ್ಲಿ ಹೋಗಿ ಏನ್ ಹೇಳಿದ್ರು ಯಾರಿಗೂ ನಂಬಿಕೆ ಬರಬಾರ್ದು. ಎಲ್ರೂ ಇವಳನ್ನೇ ತಪ್ಪು ತಿಳ್ಕೋಬೇಕು. ತುಂಬಾ ಹಾರಾಡ್ತಾ ಇದ್ದಾಳೆ. ಕಾಪಾಡಿ. ನೋಡು ಹೇಗೆ ಕಿರಿಸ್ತಾ ಇದ್ದಾಳೆ. ಏನಾದ್ರೂ ಮಾಡ್ಲೇಬೇಕು, ಇಲ್ದಿದ್ರೆ ಅಕ್ಕಪಕ್ಕದ ಮನೆಯವ್ರಿಗೆ ಗೊತ್ತಾಗುತ್ತೆ. ಇದು ನನ್ನ ಮಗಳು ಈ ರೀತಿ ಇವಳು
ಇವಳು ನನ್ನ ಮಗಳ. ಅಳಿಯಂದ್ರೆ ಏನಿದೆಯಲ್ಲ? ಇದೇನ್ ಕಳಿಸಿದ್ದೀರಾ ನೀವು? ನಿಮ್ ಮಗಳು ಮಾನ್ಗೆಟ್ಟೋಳು, ನಂಬರ್ 1 ನಡತೆ ಗೆಟ್ಟೋಳು. ಬರೀ ಒಬ್ಬನ ಜೊತೆ ಮಾತ್ರ ಅಲ್ಲ, ತುಂಬಾ ಗಂಡಸ್ರ ಜೊತೆ ಅವಳಿಗೆ ಸಂಬಂಧ ಇದೆ. ನಮ್ ಕುಟುಂಬದ ಮರ್ಯಾದೆನ ಹರಾಜಾಕ್ಬಿಟ್ಲು, ಮತ್ತೆ ನಿಮ್ದನ್ನೇನು ಉಳಿಸಿಲ್ಲ. ನೋಡಿ ಅಂದ್ರೆ ನನ್ನ ಮಾತು ಕೇಳಿ, ದಯವಿಟ್ಟು ನನ್ನ ಮಾತು ಕೇಳಿ. ಇದೆಲ್ಲ ಸತ್ಯಕ್ಕೆ ದೂರ ಇರಬಹುದು. ಯಾಕಂದ್ರೆ ನನ್ನ ಮಗಳು ತುಂಬಾ ಒಳ್ಳೆಯವಳು. ನೋಡಿ, ಒಂದು ವೇಳೆ ಅದು ನಿಜ ಆಗಿದ್ರೆ ನಾನು ಈ ಭೂಮಿ ಮೇಲೆ ಹೆಂಗ್ ಬದುಕೋದು? ನಾನು ಏನ್ ಮಾಡ್ಲಿ? ಎಲ್ರಿಗೂ ಹೇಗ್ ಮುಖ ತೋರಿಸ್ಲಿ? ಹಲೋ ಅಳಿಯಂದ್ರೆ, ನಾನು ಹೇಳಿದ್ರೆ ಕೇಳಿ. ಇದೆಲ್ಲ ಹೇಗ್ ಸಾಧ್ಯ? ನನ್ನ ಮಗಳು ಈ ರೀತಿ ಮಾಡ್ತಾಳ? ಇಲ್ಲ, ಸಾಧ್ಯ ಇಲ್ಲ. ಇಲ್ಲ, ನನ್ನ ಮಗಳು ಆ ರೀತಿ ಮಾಡಕ್ ಸಾಧ್ಯ ಇಲ್ಲ. ಅದು ನನ್ನ ಮಗಳೇ ಅಲ್ಲ. ಜೈ ಪ್ಲೀಸ್ ನನ್ನ ಬಿಟ್ಬಿಡು. ನನ್ನ ಬಿಟ್ಬಿಡು ಜೈ, ಪ್ಲೀಸ್ ಜೈ. ಉಟ್ಕೋ ಇದನ್ನ. ಏನೇ ಆಗ್ಲಿ ಜೈ, ನಾನಿದನ್ನ ಹಾಕೊಳ್ಳೋದಿಲ್ಲ. ನಾನು ಹಾಕೊಳ್ಳೋದಿಲ್ಲ ಇದನ್ನ. ಉಟ್ಕೊಳಲ್ವಾ? ಜೈ ಪ್ಲೀಸ್ ಇದನ್ನೆಲ್ಲ ಮಾಡ್ಬಿಡ ಜೈ. ನೀನೇನ್ ಹೇಳಿದ್ರು ಮಾಡ್ತೀನಿ ಜೈ. ನಾನು ಇದನ್ನ ಹಾಕೊಳ್ತೀನಿ ಜೈ, ಆದ್ರೆ ಇಂಜೆಕ್ಷನ್ ತಗೋಬೇಡ ಜೈ. ಈಗ ಬಂದೆ ದಾರಿಗೆ, ಈಗ ಬೇಗ ಉಟ್ಕೋ. ಅಲ್ಲಿವರೆಗೂ ನಾನು ಏನಾರೈನ ಸ್ವಲ್ಪ ವಿಚಾರಿಸ್ಕೊತಾ ಇರ್ತೀನಿ. ಮತ್ತೆ ಕೇಳಿಸ್ಕೊ, ಯಾವ ನಾಟಕನೂ ಮಾಡೋ ಹಾಗಿಲ್ಲ, ಸರಿನಾ? ವಾವ್, ಶ್ಯೂರ್. ಒಂದು ನಿಮಿಷ, ಇದಿರ್ಕೋ ಅಡ್ವಾನ್ಸ್. 1 ವಾರಕ್ಕೆ ನಾನು ಇವಳನ್ನ ವೆಕೇಶನ್ಗೆ ಕರ್ಕೊಂಡು ಹೋಗ್ಬೇಕು ಅಂದ್ಕೊಂಡಿದ್ದೀನಿ. ಕುಮಾರ್ಗೆ ರೀತು ಇಷ್ಟ ಆಗಿದ್ದಾಳೆ. ಅವಳನ್ನ ವೆಕೇಶನ್ಗೆ ಕರ್ಕೊಂಡು ಹೋಗ್ತಾನಂತೆ. ದುಡ್ಡು ಎಣಿಸ್ತಾ ಇರು, ನಾನು ಸ್ನಾನ ಮಾಡ್ಕೊಂಬರ್ತೀನಿ. ಎಲ್ಲ ಹೋಗ್ತಿದ್ಯಾ? ಜೈ, ಬೇಗ ಬಾ. ರಿತು ನಿಂತ್ಕೋ. ಅಮ್ಮ
ಅಮ್ಮ ಅವಳು ಓಡ್ ಹೋದ್ಲು, ಹಿಡ್ಕೊಂಡ. ಅಪ್ಪ 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 ಅಪ್ಪ, ಇವತ್ತು ನಾನು ಎಲ್ಲಾನು ಹೇಳ್ತೀನಿ. ಅಪ್ಪ ನನ್ನ ಮಾತು ನಿಜ ಕೇಳ್ತಾರೆ. ಅಪ್ಪ ಎಲ್ಲಿದ್ದೀರಾ ನೀವು? ಅಪ್ಪ 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 ಅಪ್ಪ, ಇದೇನ್ ಮಾಡಿದ್ರಿ ಅಪ್ಪ? ಸರ್ ಸರ್, ಪ್ಲೀಸ್ ನನ್ನ ಸಹಾಯ ಮಾಡಿ ಸರ್. ನಾನು ತುಂಬ ಕಷ್ಟದಲ್ಲಿದ್ದೀನಿ ಸರ್. ಸರ್, ನನ್ನ ಗಂಡ ಜೈ ಮತ್ತೆ ನಾನು ಮತ್ತೆ ತುಂಬ ಕೆಟ್ಟವರು ಸರ್. ನನ್ನಿಂದ ಬಲವಂತವಾಗಿ ಕೆಟ್ಟ ಕೆಲಸ ಮಾಡಿಸ್ತಾರೆ ಸರ್. ಅವರಿಂದ ನಮ್ಮಪ್ಪ ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾರೆ ಸರ್. ಸರ್, ಪ್ಲೀಸ್ ನನ್ನ ಹೆಲ್ಪ್ ಮಾಡಿ ಸರ್. ಇವಳನ್ನ ಮೊದಲು ಅರೆಸ್ಟ್ ಮಾಡಿ ಒಳಗಡೆ ಹಾಕಿ. ಸರ್ ಸರ್, ನೀವು ನನ್ಗೆ ಯಾಕೆ ಅರೆಸ್ಟ್ ಮಾಡ್ತಿದ್ದೀರಾ ಸರ್? ನಾನೇನು ಮಾಡಿದ್ದೀನಿ? ಹೇಳ್ತೀನಿ. ನೋಡಿ ಸರ್ ಹೇಗೆ ಸುಳ್ಳು ಹೇಳ್ತಾ ಇದ್ದಾಳೆ ಅಂತ. ಹಾ ನೋಡಿ ಸರ್, ನೋಡಿ ಸರ್, ನಮ್ಮ ಅಮ್ಮನಿಗೆ ಹೊಡಿಯೋಕ್ಕೂ ನೋಡಿದಾಳೆ, ಮತ್ತೆ ನನ್ನ ಸಾಯಿಸ್ತೀನಿ ಅಂತ ಹೆದರಿಸ್ತಾ ಇದ್ಲು. ಸರ್, ಇವ್ರು ಎಲ್ಲ ಸುಳ್ಳು ಹೇಳ್ತಿದ್ದಾರೆ ಸರ್. ನಾನು ನಿಜ ಹೇಳ್ತೀನಿ ನಿಮ್ಗೆ. ಪ್ಲೀಸ್ ಸರ್, ನನ್ನ ನಂಬಿ. ನೀನು ಹೇಳ್ತಿರೋ ವಿಚಾರಕ್ಕೆ ಏನಾದ್ರೂ ಸಾಕ್ಷಿ ಇದೆಯಾ? ಸರ್, ನೀವು ಆಧಾರ ಕೇಳ್ತಾ ಇದ್ದೀರಾ. ನಾನೇ ನಿಮ್ ಮುಂದೆ ಕಣ್ ಮುಂದೆ ನಿಂತಿದ್ದೀನಿ. ಇಲ್ಲಿ ನೋಡಿ ಮೇಡಮ್, ಇಲ್ಲಿ ವಿಷಯನೇ ಬೇರೆ. ಯಾರೋ ಬಂದು ಏನೋ ಹೇಳ್ಬಿಟ್ರೆ ನಾವು ಸುಮ್ನೆ ಕೇಳಕ್ಕಾಗಲ್ಲ. ಅವ್ರು ನಿಮ್ ಮೇಲೆ ಕಂಪ್ಲೇಂಟ್ ಮಾಡಿದ್ದಾರೆ. ನೀವು ಅವ್ರ ಜೀವನನ ನಾಶ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ನೀವು ತುಂಬಾ ತಪ್ಪು ಕೆಲಸ ಮಾಡಿದೀರಾ. ತುಂಬಾ ಜನರ ಜೊತೆ ಅಫೇರ್ ಇದೆ ನಿಮ್ಗೆ. ಅದನ್ನೇನಾದ್ರೂ ಹೇಳಿದ್ರ ಅವ್ರ ಮೇಲೆ ನೀವು ಆರೋಪ ಮಾಡ್ತಿದ್ದೀರಾ. ಅದಕ್ಕೆ ಎವಿಡೆನ್ಸ್ ಅವ್ರ ಹತ್ರ ಇದೆ. ಅದ್ರ ಫೋಟೋ ವಿಡಿಯೋಸ್ ಗಳನ್ನ ನೋಡಿ. ಇದನ್ನ ನೋಡಿದ್ರೆ ಯಾರು ಬೇಕಾದ್ರೂ ಹೇಳಬಹುದು ಅವ್ರು ಹೇಳ್ತಿರೋದು ನಿಜ ಅಂತ. ಇಲ್ಲ ಸರ್, ಇದೆಲ್ಲ ಸುಳ್ಳು ಹೇಳ್ತಿದ್ದಾರೆ. ನಾನು ಹೇಳ್ತೀನಿ ನಿಮ್ಗೆ ಏನು ಈ ವಿಡಿಯೋದಲ್ಲಿ ಇರೋದು ನೀವೇ ತಾನೇ? ಸರ್, ಇದು ನಾನೇನೆ. ಆದ್ರೆ ನಾನು ಹೇಳ್ತೀನಿ, ಇವರೆಲ್ಲ ಇದೇ ಸಾಕು ನಿಲ್ಸಮ್ಮ. ಕರ್ಕೊಂಡೋಗಿ ಇವಳನ್ನ ಒಳಗಡೆ ಹಾಕಿ. ಸರ್, ನೀವು ನನ್ನ ಮಾತು ಕೇಳಿ ಸರ್. ಪ್ಲೀಸ್, ಇವರೆಲ್ಲ ಸುಳ್ಳು ಹೇಳ್ತಿದ್ದಾರೆ ಸರ್. ಪ್ಲೀಸ್ ಸರ್, ಸರ್ ಸರ್, ಪ್ಲೀಸ್ ನನ್ನ ನಂಬಿ ಸರ್. ಸರ್, ಇವರೆಲ್ಲ ಸುಳ್ಳು ಹೇಳ್ತಿದ್ದಾರೆ. ಸುಳ್ಳು ಸರ್ ಇದೆಲ್ಲ. ನೀವಿನ್ನು ಹೊರಡಿ. ಏನಾದ್ರೂ ಇದ್ರೆ ನಾನೇ ನಿಮಗೆ ಕಾಲ್ ಮಾಡ್ತೀನಿ. ಆಯ್ತು ಸರ್. ರಿತು, ನಾನು ಹೇಳೋದನ್ನ ಕೇಳು. ಸರ್ ಸರ್, ನೀನ್ ಬಿಡ್ತಾರೆ. ನನ್ನ ಮಾತು ಕೇಳು. ನಾನು ಹೇಳೋ ಹಾಗೆ ನೀನು ಮಾಡಲಿಲ್ಲ ಅಂದ್ರೆ ಇಲ್ಲೇ ಇರ್ತೀಯ. ಬೇಕಿದ್ರೆ ಕಂಪ್ಲೇಂಟ್ನ ವಾಪಸ್ ತಗೋತೀನಿ. ಹೇಳು, ನಾನು ಹೇಳೋ ಹಾಗೆ ಮಾಡ್ತೀಯಾ ಇಲ್ವಾ? ಮಾಡಲ್ವಾ? ಮಾಡದೇ ಇದ್ರೆ ತುಂಬಾ ಕಷ್ಟ ಅನುಭವಿಸ್ಬೇಕಾಗತ್ತೆ. ಮೇಡಮ್ ಮೇಡಮ್, ಪ್ಲೀಸ್ ನನ್ನ ಮಾತು ಕೇಳಿ. ಮೇಡಮ್, ಪ್ಲೀಸ್ ಸರ್ನ ಕರೀರಿ. ನಾನು ಕನ್ಫೆಸ್ ಮಾಡ್ಕೊಳ್ಬೇಕು. ಸರ್, ನನ್ನ ಗಂಡ ಜೈ ಹೇಳಿದ್ದೆಲ್ಲ ನಿಜ ಸರ್. ಸರ್ ಸರ್, ನೀವು ವಿಡಿಯೋ ನೋಡ್ದಂಗೆ ನನಗೆ ತುಂಬ ಜನ ಬಾಯ್ ಫ್ರೆಂಡ್ಸ್ ಇದ್ದಾರೆ. ಇದರಲ್ಲೆಲ್ಲ ನಾನು ಒಬ್ಬಳೇ ಅಲ್ಲ ಸರ್. ಸರ್, ನಾನು ಇದೆಲ್ಲ ವಿನೀತ್ ಹೇಳಿದ್ದಕ್ಕೆ ಮಾಡಿದ್ದು ಸರ್. ಅವರೇ ನನಗೆ ತುಂಬ ಕ್ಲೋಸು ಸರ್. ಆಮೇಲೆ ಎಲ್ಲರೂ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ನೀನ್ ನಿಜ ಹೇಳಿಲ್ಲ ಅಂದ್ರೆ ಸರಿ ಹೋಗೋದಿಲ್ಲ. ಹೇಳೋ, ರಿತು ಹೇಳಿದೆಲ್ಲ ನಿಜನಾ? ನೀನು ಅವನು ಜೊತೆ ಸೇರ್ಕೊಂಡು ಈ ಥರ ಮಾಡಿದ್ರಾ? ನಿಜ ಹೇಳ್ತೀಯಾ ಇಲ್ಲ ಸ್ಟೇಷನಲ್ಲಿ ನೇತಾಕ್ಬೇಕಾ? ಸರ್, ಅದು ಅವಳು ಸುಳ್ಳು ಹೇಳ್ತಿದ್ದಾರೆ. ಇದೆಲ್ಲ ಜೈ ಪ್ಲಾನೆ. ಅವನೇ ಈ ರೀತುನ ಈ ಕೆಟ್ಟ ಬಿಸ್ನೆಸ್ ಅಲ್ಲಿ ತಳ್ಬಿಟ್ಟ ಸರ್. ನಾನು ಜಸ್ಟ್ ಅವನಿಗೆ ಹೆಲ್ಪ್ ಮಾಡಿದೆ ಸರ್. ಹೆಲ್ಪ್ ಮಾಡ್ತೇನೋ? ನಿನ್ನಂತ ನನ್ನ ಮಕ್ಕಳಿಂದ ಎಷ್ಟು ಜನ ಹೆಣ್ಮಕ್ಳ ಜೀವನ ಹಾಳಾಗ್ತಿದೆ ಅಂತ ಗೊತ್ತೇನೋ? ಕರ್ಕೊಂಡು ನೋಡಿದ್ರೆ ಇವನನ್ನ. ಸರಿಯೋ ಸರ್. ಸರ್, ನಾನೇನು
ರಿತು ನನ್ನ ಮಾತು ಕೇಳು. ಇದು ಮೊದಲನೇ ಏಟು. ಆ ದಿನ ನನಗೆ ಈ ದಂಧೆಗೆ ತಳ್ಳಿದಿಕ್ಕೆ. ಇದು ಎರಡನೇದು, ಅವತ್ತು ನನಗೆ ಬದ್ನಾಮ್ ಮಾಡಿದಿಕ್ಕೆ. ಆಮೇಲೆ ಇದು ಮೂರನೇ ಏಟು. ಇದು ನಮ್ಮಪ್ಪ ತೀರ್ಕೊಂಡಿದ್ದ ಕ್ಷಣಕ್ಕಾಗಿ. ಮುಚ್ಚ ಬಾಯಿನ. ಇನ್ನೊಂದು ಮಾತಾಡಿದ್ರೆ ಏಟ್ಗಳು ಶುರು ಆಗ್ತವೆ. ಉಳಿದಿದ್ದೆಲ್ಲ ಕಾನೂನು ನೋಡ್ಕೊಳ್ಳುತ್ತೆ. ಏನಮ್ಮ ಎಲ್ಲಿ ಓಡೋಗ್ತಿದೀಯಾ? ಇಷ್ಟು ಕೀಳಾಗಿ ನಡ್ಸ್ಕೊಂಡು ಆ ರಿತುಗೆ ಎಷ್ಟು ಕಷ್ಟ ಕೊಟ್ಟಿದ್ದೀರಾ. ಅದಕ್ಕೆ ನಿಮ್ಮಿಬ್ಬರಿಗೂ ಶಿಕ್ಷೆ ಆಗ್ಲೇಬೇಕು. ಇಬ್ಬರನ್ನು ಕರ್ಕೊಂಡು ಬನ್ನಿ. ಎಲ್ಲರಿಗೂ ಕೆಲವು ಪರೀಕ್ಷೆಗಳು ಬರುತ್ತೆ, ಅದನ್ನ ಗೆಲ್ಲಬೇಕು. ದುರಾದೃಷ್ಟವಶಾತ್ ಋತು ಕೇಸಲ್ಲೂ ಹಾಗೆ ಆಯಿತು. ಜೈ ಏನೇನೋ ಮಾಡಿ ಅವಳಿಗೆ ಅವಮಾನಿಸಿ ಅವನ ದಾರಿ ಕರ್ಕೊಂಡು ಬರೋದಕ್ಕೆ ಪ್ರಯತ್ನ ಪಟ್ಟ. ಆದ್ರೆ ರಿತು ಅದನ್ನೆಲ್ಲ ಸಹಿಸ್ಕೊಂಡಿದ್ಲು. ಅವಳು ಪೊಲೀಸ್ ಹತ್ರ ಜೈನ ಶ್ರೀಮಂತ ಫ್ರೆಂಡ್ಸ್ ಹೆಸರುಗಳನ್ನೆಲ್ಲ ಹೇಳಿದ್ಲು. ಅವರೆಲ್ಲರೂ ಒಂದು ಸಮಯದಲ್ಲಿ ಅವನಿಗೆ ಕ್ಲೈಂಟ್ಸ್ ಆಗಿದ್ದವರು. ಆ ಶ್ರೀಮಂತ ವ್ಯಕ್ತಿಗಳೆಲ್ಲ ಮರ್ಯಾದೆಗೆ ಹೆದರ್ಕೊಂಡು ಪೊಲೀಸರ ಹತ್ರ ನಿಜ ಹೇಳ್ಬಿಟ್ರು. ಕೊನೆಯದಾಗಿ ರಿತು ಜೈನ ಅಸಲಿ ಮುಖವಾಡವನ್ನ ಕಿತ್ತು ಬಿಸಾಕಿದ್ಲು. ಇದನ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಇದೇ ರೀತಿಯಾದಂತಹ ಒಂದು ಕ್ರೈಮ್ ಕಥೆಯೊಂದಿಗೆ. ನೋಡ್ತಾ ಇರಿ ಕ್ರೈಮ್ ಅಲರ್ಟ್. ನಾವು ಯಾವಾಗಲೂ ಅಪರಾಧದ ವಿರುದ್ಧ.